ಆತ್ಮೀಯರೇ ನಮಸ್ಕಾರ. ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 4ನೇ ತರಗತಿ ಮ್ಯಾಥ್ಸ್ ಮೇಳ ಚಾಪ್ಟರ್ ನಂಬರ್ 1 ಶೇಪ್ಸ್ ಅರೌಂಡ್ ಅಸ್ ಪಾಠಕ್ಕೆ ಸಂಬಂಧಪಟ್ಟಂತ ಒಂದು 2ನೇ ವಿಡಿಯೋ ಆಗಿದೆ. ನೀವು ಪೇಜ್ ನಂಬರ್ 11 ನಲ್ಲಿ ಬರ್ತಕ್ಕಂಥ ಒಂದಷ್ಟು ಮಾಹಿತಿಗಳನ್ನ ಈ ವಿಡಿಯೋದ ಮೂಲಕ ಹಂಚಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಮ್ಯಾಚ್ ದ ಪಿಕ್ಚರ್ಸ್ ಟು ದ ಡಿಸ್ಕ್ರಿಪ್ಷನ್ ಅಂಡ್ ನೇಮ್ ದ ಶೇಪ್ಸ್. ಇಲ್ಲಿ ತಾವು ಗಮನಿಸ್ತೀರಿ, ಸೈಡ್ ಅಲ್ಲಿ ನಾವು ನೋಡಿ ಎಲ್ಲ ಒಂದಷ್ಟು ಶೇಪ್ಸ್ ಗಳನ್ನ ಕೊಟ್ಟವನೇ. ಆ ಶೇಪ್ಸ್ ಗೆ ಸಂಬಂಧಪಟ್ಟಂತೆ ತಾವು ಗಮನಿಸಿ ಇಲ್ಲಿ ಒಂದಷ್ಟು ಡಿಸ್ಕ್ರಿಪ್ಷನ್ಸ್ ನ ಕೊಟ್ಟವನೆ, ಅದರ ಒಂದು ಫೀಚರ್ಸ್ ಲಕ್ಷಣಗಳೇನು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮ್ಯಾಚ್ ಮಾಡ್ತಾ ಹೋಗ್ಬೇಕು. ಈಗ ಫಾರ್ ಎಕ್ಸಾಂಪಲ್ 1ನೇದ ತಾವು ಗಮನಿಸಿ ಏನಿದೆ, ಚಿತ್ರಗಳನ್ನು ವಿವರಣೆಗಳೊಂದಿಗೆ ಹೋಲಿಸಿ ಮತ್ತು ಆಕೃತಿಗಳನ್ನು ಹೆಸರಿಸಿ ಅಂತ. ಐ ಹ್ಯಾವ್ 5 faces. I have 5 faces and 5 corners. I have 8 edges. 8 edges. One of my face is a square and 4 of my face are triangles. ನೋಡಿ, ಅದಕ್ಕೆ ಬರ್ತಕ್ಕಂಥದ್ದು ಯಾವುದು? ಸ್ಕ್ವೇರ್ ಪಿರಮಿಡ್ ಅಂತ ಕರಿತೀನಿ. ಐ ಹ್ಯಾವ್ 5 faces and 5 corners. I have 8 edges. One of my face is a square and 4 of my face are ಟ್ರಯಾಂಗಲ್ಸ್. ಇದಕ್ಕೆ ನಾವು ಸ್ಕ್ವೇರ್ ಪಿರಮಿಡ್ ಅಂತ ಹೇಳಿ ಕರಿತೀವಿ. ಅದು ಯಾವ್ದು ಇಲ್ಲಿ ಚಿತ್ರದಲ್ಲಿ ತಾವು ಗಮನಿಸ್ತಾ ಇದ್ರಿ, ಇದೇನಾ ನೋಡಿ. ಕೆಳಗಡೆ ಇರ್ತಕ್ಕಂಥದ್ದು ಸ್ಕ್ವೇರ್ ಫೇಸ್ ಇದೆ. ಇನ್ನ 1 2 3 4 ಎಲ್ಲವೂ ಕೂಡ ಟ್ರಯಾಂಗ್ಯುಲರ್ ಫೇಸ್ ಇದೆ. 8 ಎಡ್ಜಸ್ ನೋಡಿ, ಕೆಳಗಡೆ 4 ಎಡ್ಜಸ್ ಬರ್ತವೆ, ಮೇಲ್ಗಡೆ 4 ಎಡ್ಜಸ್ ಬರ್ತವೆ. ಅಂಡ್ 1 ಆಫ್ ಮೈ ಫೇಸ್ ಸ್ಕ್ವೇರ್ ಅಂಡ್ 4 ಆಫ್ ಮೈ ಫೇಸ್ ಆರ್ ಟ್ರಯಾಂಗಲ್. ಸೊ ಇದನ್ನ ನಾವು ಸ್ಕ್ವೇರ್ ಪಿರಮಿಡ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನ ನೆಕ್ಸ್ಟ್ ಮತ್ತೆ ಇನ್ನೊಂದ್ಸರಿ ನಾನು ತೋರಿಸ್ತೀನಿ ಸ್ಪೆಲ್ಲಿಂಗ್ ಸಮೇತ. ಈಗ ಚಿತ್ರಗಳನ್ನ ಮ್ಯಾಚ್ ಮಾಡೋದನ್ನು ನೋಡ್ಕೊಳ್ಳಿ. ಇದು ಸ್ಕ್ವೇರ್ ಪಿರಮಿಡ್. ಓಕೆನಾ? ಎಸ್. ನೆಕ್ಸ್ಟ್ ಸೆಕೆಂಡ್ ಒನ್, ಐ ಹ್ಯಾವ್ 1 ಫ್ಲಾಟ್ ಫೇಸ್. ಐ ಹ್ಯಾವ್ 1 ಫ್ಲಾಟ್ ಫೇಸ್, 1 ಕರ್ವ್ಡ್ ಫೇಸ್ ಅಂಡ್ 1 ಎಡ್ಜ್. ಸೊ ಯಾವುದು ಅದಕ್ಕೆ? ಅದನ್ನ ನಾವು ಕೋನ್, ಶಂಕು ನೋಡಿ, ಇದೇ ಕೋನು. ನೆಕ್ಸ್ಟ್ ಥರ್ಡ್ ಒನ್, ಐ ಹ್ಯಾವ್ 1 ಕರ್ವ್ಡ್ ಫೇಸ್, ಐ ಹ್ಯಾವ್ ನೋ ಎಡ್ಜಸ್ ಆರ್ ಕಾರ್ನರ್. ಸ್ಪಿಯರ್ ನೋಡಿ, ಗೋಳ ಅಂತ ಕರಿತಿಲ್ಲ, ಇದು ಸ್ಪಿಯರ್. 3ನೇದಕ್ಕೆ ಸ್ಪಿಯರ್ ಅಂದ್ರೆ ಐ ಹ್ಯಾವ್ 1 ಕರ್ವ್ಡ್ ಫೇಸ್, ಇದು ಕರ್ವ್ಡ್ ಫೇಸ್. ಐ ಹ್ಯಾವ್ ನೋ ಎಡ್ಜಸ್ ಅದರಲ್ಲಿ ಇರೋದಿಲ್ಲ. ಅಂಡ್ ಆರ್ ಕಾರ್ನರ್, ಎಡ್ಜಸ್ ಇಲ್ಲ, ಕಾರ್ನರ್ಸ್ ಇಲ್ಲ, 1 ಕರ್ವ್ಡ್ ಫೇಸ್ ಮಾತ್ರ ಇರುತ್ತೆ. ಅದನ್ನ ಸ್ಪಿಯರ್ ಅಂತೇಳಿ ಕರಿತೀವಿ. ಇದನ್ನೇ ಡಿ. ಸೊ ಡಿ ನಲ್ಲಿ ಐ ಹ್ಯಾವ್ 2 ಫ್ಲಾಟ್ ಫೇಸಸ್, 1 ಕರ್ವ್ಡ್ ಫೇಸ್ ಅಂಡ್ 2 ಎಡ್ಜಸ್. ಐ ಹ್ಯಾವ್ ನೋ ಕಾರ್ನರ್ ಅಂದ್ರೆ ಸಿಲಿಂಡರ್ ನೋಡಿ, ಇದೇ ಸಿಲಿಂಡರ್. 2 ಫ್ಲಾಟ್ ಫೇಸಸ್, 1 ಕರ್ವ್ಡ್ ಫೇಸಸ್ ಅಂಡ್ 2 ಎಡ್ಜಸ್, ಮೇಲೆ ಕೆಳಗಡೆ ಇರ್ತಕ್ಕಂಥ 2 ಎಡ್ಜಸ್ ಇರುತ್ತೆ. ಐ ಹ್ಯಾವ್ ನೋ ಕಾರ್ನರ್, ಕಾರ್ನರ್ಗಳು ಇರೋದಿಲ್ಲ, ಶೃಂಗಗಳು. ನೆಕ್ಸ್ಟ್ ಐ ಹ್ಯಾವ್ 5 ಫೇಸಸ್. ಐ ಹ್ಯಾವ್ 5 ಫೇಸಸ್, 6 ಕಾರ್ನರ್ಸ್ ಅಂಡ್ 9 ಎಡ್ಜಸ್ ಅಂಡ್ 2 ಆಫ್ ಮೈ ಫೇಸಸ್ ಆರ್ ಟ್ರಯಾಂಗಲ್ಸ್. 2 ಆಫ್ ಮೈ ಫೇಸಸ್ ಆರ್ ಟ್ರಯಾಂಗಲ್. ಇದನ್ನ ಟ್ರಯಾಂಗ್ಯುಲರ್ ಪ್ರಿಸಮ್ ಅಂತೇಳಿ ಕರಿತೀವಿ. ನೀವು ಐ ಹ್ಯಾವ್ 5 ಫೇಸಸ್ ಇಲ್ಲೇ ನಾವು ಗಮನಿಸ್ತಾ ಇದ್ದೀರಿ ನೋಡಿ, ಇದನ್ನ ಟ್ರಯಾಂಗ್ಯುಲರ್ ಪ್ರಿಸಮ್ ಅಂತ ಕರಿತೀವಿ. 5 ಫೇಸಸ್ ಬರುತ್ತೆ, 1 2 3 4, ಕೆಳಗಡೆ 1 ಬರುತ್ತೆ, 5. ಆಮೇಲೆ 9 ಎಡ್ಜಸ್ ನೋಡಿ, ನೀವು ಗಮನಿಸಬಹುದು ಎಡ್ಜಸ್ನ. ಆಕ್ಚುಲಿ ಇವನ್ನೆಲ್ಲವೂ ಕೂಡ 3D ಶೇಪ್ಸ್ ಅನ್ನು ತೆಗೆದುಕೊಂಡೇ ನಾವು ಮಾಡಬೇಕಾಗತ್ತೆ, ಅವಾಗ ಹೆಚ್ಚು ಚೆನ್ನಾಗಿ ಅರ್ಥ. ಇದನ್ನ ಟ್ರಯಾಂಗ್ಯುಲರ್ ಪ್ರಿಸಮ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಎಫ್, ಐ ಹ್ಯಾವ್ 6 ಫೇಸ್, 12 ಎಡ್ಜಸ್ ಅಂಡ್ 8 ಕಾರ್ನರ್ಸ್. ಇದನ್ನ ನೋಡಿ ಕ್ಯೂಬ್ ಆರ್ ಕ್ಯೂಬಾಯ್ಡ್, ಇವೆಲ್ಲ ಎರಡಕ್ಕೂ ಆಗುತ್ತೆ. ಇದು ಯಾವ 6 ಫೇಸ್ ಬರುತ್ತೆ, 12 ಎಡ್ಜಸ್ ಬರುತ್ತೆ, 8 ಕಾರ್ನರ್ಸ್ ಬರುತ್ತೆ, ಕ್ಯೂಬ್ ಆರ್ ಕ್ಯೂಬಾಯ್ಡ್ ನೋಡಿ. ಅದನ್ನೇ ನಾನು ಇಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು. ನೀವು ಸ್ಪೆಲ್ಲಿಂಗ್ಗಳ ಬೇಕಾದ್ರೆ ಬರ್ಕೋಬಹುದು. 1ನೇದಕ್ಕೆ ಸ್ಕ್ವೇರ್ ಪಿರಮಿಡ್, ಚೌಕಾಕಾರದ ಪಿರಮಿಡ್. 2ನೇದಕ್ಕೆ ಕೋನ್, ಶಂಕು. 3ನೇದಕ್ಕೆ ಸ್ಪಿಯರ್, ಗೋಳ. 4ನೇದು ಸಿಲಿಂಡರ್, ಸ್ತಂಭಾಕೃತಿ. ಟ್ರಯಾಂಗ್ಯುಲರ್ ಪ್ರಿಸಮ್, ತ್ರಿಭುಜ ಪಟ್ಟಕ. ಕ್ಯೂಬ್ ಆರ್ ಕ್ಯೂಬಾಯ್ಡ್ ಎರಡು ಕೂಡ ಆಗುತ್ತೆ. ನೆಕ್ಸ್ಟ್, ಈಚ್ ಒನ್ ಇಸ್ ಡಿಫ್ರೆಂಟ್. ಹೌ, ಪ್ರತಿಯೊಂದು ಕೂಡ ಇಲ್ಲಿ ವಿಭಿನ್ನವಾಗಿದ್ದಾವೆ ಹೇಗೆ ಅಂತೇಳಿ ನೋಡಿ. 1ನೇದು ನಾವು 1ನೇದೇನು, ಇದು ಸ್ಪಿಯರ್. 2ನೇದು ಕೋನು, ಇದು ಟ್ರಯಾಂಗ್ಯುಲರ್
ಪ್ರಿಸಮ್ ಅಲ್ಲ, ಪಿರಮಿಡ್, ಟ್ರಯಾಂಗ್ಯುಲರ್ ಪಿರಮಿಡ್. ನೆಕ್ಸ್ಟ್ ಫೋರ್ತ್ ಒನ್, ಇದು ಕ್ಯೂಬ್, ಇದು ಕ್ಯೂಬಾಯ್ಡ್. ಇವುಗಳದ ಹೇಗೆ ಇವು ಪ್ರತಿಯೊಂದು ಕೂಡ ಭಿನ್ನವಾಗಿದ್ದಾವೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್, ಮೊದಲಿಗೆ ತಾವು ಗಮನಿಸ್ತಾ ಇದ್ರಿ, ಸ್ಪಿಯರ್ ಒನ್ ಕರ್ಡ್ ಫೇಸ್, ಇದು ಯಾವುದು ಸ್ಪಿಯರ್, ಒನ್ ಕರ್ಡ್ ಫೇಸ್ ಇದೆ, ಅಂಡ್ ನೋ ಫ್ಲಾಟ್ ಫೇಸ್ ಅಂಡ್ ನೋ ಎಡ್ಜಸ್. ಒನ್ ಕರ್ಡ್ ಫೇಸ್, ನೋ ಫ್ಲಾಟ್ ಫೇಸ್ ಅಂಡ್ ನೋ ಎಡ್ಜಸ್. ಸೆಕೆಂಡ್ ಒನ್ ಕೋನ್ ಇದೆಯಲ್ಲ, ದ ಕೋನ್ ಹ್ಯಾಸ್ ಒನ್ ಫ್ಲಾಟ್ ಫೇಸ್ ಅಂಡ್ ಒನ್ ಕರ್ಡ್ ಫೇಸ್. ಒನ್ ಫ್ಲಾಟ್ ಫೇಸ್, ಒನ್ ಕರ್ಡ್ ಫೇಸ್. ನೆಕ್ಸ್ಟ್, ಟ್ರಯಾಂಗ್ಯುಲರ್ ಪಿರಮಿಡ್ ಹ್ಯಾಸ್ 4 ಟ್ರಯಾಂಗ್ಯುಲರ್ ಫೇಸಸ್. ಟ್ರಯಾಂಗ್ಯುಲರ್ ಪಿರಮಿಡ್ ಹ್ಯಾಸ್ 4 ಟ್ರಯಾಂಗ್ಯುಲರ್ ಫೇಸಸ್. ಇನ್ನು ಫೋರ್ತ್ ಒನ್ ಕ್ಯೂಬ್. ಇದು ಯಾವ ತರ ಅಂದ್ರೆ, ದ ಕ್ಯೂಬ್ ಹ್ಯಾಸ್ ಆಲ್ ದ 6 ಸ್ಕ್ವೇರ್ ಫೇಸಸ್. ಆಲ್ ಫೇಸಸ್ ಆರ್ ಈಕ್ವಲ್. ನೆಕ್ಸ್ಟ್, ದ ಕ್ಯೂಬಾಯ್ಡ್ ಹ್ಯಾಸ್ ಆಲ್ ದ 6 rectangular faces. All the 6 rectangular faces. ನೋಡಿ, ಮ್ಯಾಚ್ ದ ಫಾಲೋಯಿಂಗ್ ನೆಟ್ಸ್ ಟು ದ ಅಪ್ರೋಪ್ರಿಯೇಟ್ ಸಾಲಿಡ್ಸ್ ಗಿವನ್ ಬಿಲೋ. ಜಾಲಾಕೃತಿಗಳು ಅಂತೇಳಿ ಕರಿತೀವಿ ಕನ್ನಡದಲ್ಲಿ. ಆ ಜಾಲಾಕೃತಿಗಳನ್ನ ಕೊಟ್ಟಿದ್ದಾರೆ, ಮೇಲ್ಗಡೆ ಜಾಲಾಕೃತಿಗಳನ್ನ ಕೊಟ್ಟಿದ್ದಾರೆ. ಆ ಜಾಲಾಕೃತಿಯನ್ನ ನಾವು ಫೋಲ್ಡ್ ಮಾಡಿದಾಗ ಯಾವ ಆಕೃತಿ ಆಗುತ್ತೆ ಅಂತಕ್ಕಂಥದ್ದನ್ನ ಕೆಳಗಡೆ ಕೊಟ್ಟಿದ್ದಾರೆ. ನಾವು ಅದನ್ನ ಮ್ಯಾಚ್ ಮಾಡಬೇಕು. ನೋಡಿ, ಹೇಗೆ ತಾವು ಗಮನಿಸ್ತಾ ಇದ್ದೀರಿ ನೋಡಿ, ಆಯ್ತಾ. ಎರಡನೇದು ಸ್ತಂಭಾಕೃತಿ, ಸಿಲಿಂಡರ್, ಇದು ಕ್ಯೂಬಾಯ್ಡ್, ಇದು ನೋಡಿ. ಇನ್ನೊಂದ್ಸರಿ, ಒಂದನೇದಕ್ಕೆ ಇದಾಗುತ್ತೆ, ಸೆಕೆಂಡ್ ಒನ್ ಇದಾಗುತ್ತೆ, ಥರ್ಡ್ ಒನ್, ಫೋರ್ತ್ ಒನ್. ಈ ರೀತಿ ನೀವು ಮ್ಯಾಚ್ ಮಾಡಿದ್ರೆ ಸಾಕು. ನೆಕ್ಸ್ಟ್, ಫೋರ್ತ್ ಒನ್, ವಿಚ್ ಆಫ್ ದೀಸ್ ನೆಟ್ಸ್ ಕ್ಯಾನ್ ಬಿ ಫೋಲ್ಡೆಡ್ ಟು ಮೇಕ್ ಎ ಸಾಲಿಡ್ ಆಫ್ ದ ಕೈಂಡ್ ಗಿವನ್ ಬಿಲೋ. ಇಲ್ಲಿ ಕೆಲವೊಂದು ಆಕೃತಿಗಳನ್ನು ಕೊಟ್ಟವನೆ, ಮೇಲ್ಭಾಗದಲ್ಲಿ ಜಾಲಾಕೃತಿಗಳನ್ನ ಕೊಟ್ಟಿದ್ದಾನೆ. ಈ ಜಾಲಾಕೃತಿಗಳಲ್ಲಿ ಯಾವುದನ್ನ ಫೋಲ್ಡ್ ಮಾಡಿದ್ರೆ ಕೆಳಗಡೆ ಇರ್ತಕ್ಕಂಥ ಆಕೃತಿಗಳು ಆಗ್ತವೆ ಅಂತೇಳಿ. ನೋಡಿ, ಇದನ್ನ ಫೋಲ್ಡ್ ಮಾಡಿದ್ರೆ ಇದು ಯಾವುದು ಕೂಡ ಆಗೋದಿಲ್ಲ. ಸೊ ಯಾವುದು ಕೂಡ ಆಗೋದಿಲ್ಲ. ಇದು ಸಿಲಿಂಡರ್ ನೋಡಿ, ಇದು ಮಾಡಬಹುದು. ಇದು ಕೂಡ ಯಾವುದು ಆಗಲ್ಲ. ಡಿ ಇದನ್ನ ಮಾಡಬಹುದು, ಇದು ಇದಕ್ಕಾಗತ್ತೆ. ಸೊ ಬಿ ಮತ್ತು ಡಿ ಮಾತ್ರ ಆ ಜಾಲಾಕೃತಿಗಳು ಮ್ಯಾಚ್ ಆಗ್ತವೆ. ನೋಡಿ, ನಿತೀಶ್ ಕಟ್ಸ್ ಅಪ್ ಎ ನೆಟ್ ಆನ್ ದ ಫೋಲ್ಡ್ಸ್. ಹಿಯರ್ ಆರ್ ಇಟ್ಸ್ ಪೀಸ್. ಇಲ್ಲೊಂದಷ್ಟು ಪೀಸ್ಗಳನ್ನ ಕಟ್ ಮಾಡಿದ ನಿತೇಶ್. ಇವುಗಳನ್ನ ನಾವು ಫೋಲ್ಡ್ ಮಾಡಿದ್ರೆ, ಜೋಡಿಸಿದ್ರೆ ಕೆಳಗಡೆ ಇರ್ತಕ್ಕಂಥದ್ದು ಯಾವುದು ಆಗುತ್ತೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗೋಣ. ಇಲ್ಲಿ ಹಿಯರ್ ಈಸ್ ದ 5 ಟ್ರಯಾಂಗಲ್ಸ್ ಅಂಡ್ 1 ಪೆಂಟಗಾನ್ ಇದೆ. 5 ಟ್ರಯಾಂಗಲ್ಸ್ ಇದೆ, 1 ಪೆಂಟಗಾನ್ ಇದೆ. ನೋಡಿ, 1 2 3 4 5 ಎಡ್ಜಸ್ಗಳು ಇದಾವೆ. ಸೊ 1 ಪೆಂಟಗಾನ್ ಅಂಡ್ 5 ಟ್ರಯಾಂಗಲ್ಸ್ ಇದೆ. ಇವು ಎಲ್ಲವನ್ನೂ ಕೂಡ ಫೋಲ್ಡ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು ಪೆಂಟಗಾನಲ್ ಪಿರಮಿಡ್. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಡಿ, ಪೆಂಟಗಾನಲ್ ಪಿರಮಿಡ್. ನೋಡಿ, 1 2 3 4 5 ಎಡ್ಜಸ್ ಇರತಕ್ಕಂಥ ಬೇಸ್ ಅನ್ನು ಒಳಗೊಂಡಿದೆ. ಸೊ ಪೆಂಟಗಾನಲ್ ಪಿರಮಿಡ್ ಅಂತೇಳಿ ಕರಿತೀವಿ, ಪೆಂಟಗಾನಲ್ ಪಿರಮಿಡ್. ಇಲ್ಲೊಂದಿಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ವೆನ್ ಲೈನ್ಸ್ ಮೀಟ್, ರೇಖೆಗಳು ಸಂಧಿಸಿದಾಗ, ಇಶಾ ಮೇಡ್ ಡಿಫರೆಂಟ್ ಕಾರ್ನರ್ಸ್ ವಿತ್ ಸ್ಟ್ರಾಸ್ ಅನ್ನು ಬಳಸಿ ಡಿಫರೆಂಟ್ ಕಾರ್ನರ್ಸ್ ಗಳನ್ನು ಮಾಡಿದ್ದಾರೆ. ವಿ ಕ್ಯಾನ್ ಸೇ ದಟ್ ದ 2 ಸ್ಟ್ರಾಸ್ ಆರ್ ಲೈಕ್ 2 ಲೈನ್ಸ್ ದಟ್ ಮೀಟ್ ಅಟ್ ಎ ಪಾಯಿಂಟ್. ಅಂದ್ರೆ 2 ಸ್ಟ್ರಾಗಳನ್ನ 2 ಲೈನ್ ಅಂತೇಳಿ ನಾವು ಪರಿಗಣಿಸ್ತೀವಿ. ಆ 2 ಸ್ಟ್ರಾಗಳು 1 ಪಾಯಿಂಟ್ ಅಲ್ಲಿ ಮೀಟ್ ಆಗಿದ್ದಾವೆ ಅಂತೇಳಿ. ಸೊ ಆಂಗಲ್ಸ್ ಬಗ್ಗೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ವೆನ್ 2 ಲೈನ್ಸ್ ಮೀಟ್ ದೇ ಕ್ರಿಯೇಟ್ ಎನ್ ಆಂಗಲ್. 2 ಲೈನ್ಗಳು 1 ಪಾಯಿಂಟ್ ಅಲ್ಲಿ ಮೀಟ್ ಆದಾಗ ಇಲ್ಲಿ ಉಂಟಾಗ್ತಕ್ಕಂಥ ಕಾರ್ನರ್ ಏನಿದೆ, ಈ ಕಾರ್ನರ್ನ ನಾವು ಏನಂತ ಕರಿತೀವಿ, ಆಂಗಲ್ ಅಂತ ಹೇಳಿ ಕರಿತೀವಿ. ಎಸ್, ನೆಕ್ಸ್ಟ್, ವಿ ಸಿ ಮೆನಿ ಆಂಗಲ್ಸ್ ಇನ್ ಯೋಗ ಪೋಸ್ಚರ್. ಇಲ್ಲಿ ಯೋಗ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಯಾವ್ಯಾವ ತರ ಪೋಸ್ಚರ್ಸ್ ಬರ್ತೋ ಅಂತ ಸಂದರ್ಭದಲ್ಲಿ ಆಂಗಲ್ಸ್ಗಳು ಹೆಂಗ್ ಕ್ರಿಯೇಟ್ ಆಗಿ, ನೋಡಿ, ಇಲ್ಲೊಂದು ಆಂಗಲ್ ಕ್ರಿಯೇಟ್ ಆಗಿದೆ, ಇಲ್ಲೊಂದು ಆಂಗಲ್ಲು, ಇಲ್ಲೊಂದು ಆಂಗಲ್ಲು, ಇಲ್ಲೂ ಕೂಡ ಆಗಿರುತ್ತೆ, ಇಲ್ಲೂ ಕೂಡ ಆಗಿರುತ್ತೆ. ಈ ಒಂದು ಆಂಗಲ್ಲು ಇಲ್ಲಿ,
ಇವೆಲ್ಲ ಆಂಗಲ್ಸ್ಗಳನ್ನ ತೋರಿಸ್ತಾ ಹೋಗಿದೆ. ದೇರ್ ಆರ್ 7 ಆಂಗಲ್ಸ್ ಇನ್ ದಿಸ್ ಹೌಸ್ ಡ್ರಾಯಿಂಗ್. ಹೌ ಮೆನಿ ಆಂಗಲ್ಸ್ ಆರ್ ದೇರ್ ಇನ್ ದಿಸ್ ಬೋಟ್? ಬೋಟ್ ಅಲ್ಲಿ ಎಷ್ಟು ಆಂಗಲ್ಸ್ಗಳಿದಾವೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನೋಡಿ, ದೇರ್ ಆರ್ 7 ಆಂಗಲ್ಸ್ ಇನ್ ದಿಸ್ ಡ್ರಾಯಿಂಗ್ ಹೌಸ್. ಡ್ರಾಯಿಂಗ್ ಹೌಸ್ ಅಲ್ಲಿ 7 ಆಂಗಲ್ಸ್ ಇದಾವೆ. ಬೋಟ್ ಅಲ್ಲಿ ಎಷ್ಟು ಆಂಗಲ್ಸ್ ಇದಾವೆ ಅಂತೇಳಿ ತಾವು ಗಮನಿಸಬಹುದು. ನೋಡಿ, ಇದೊಂದು ಆಂಗಲ್ಲು, ಇದೊಂದು ಆಂಗಲ್ಲು, 2 3 4 5 6 7 8 9 10. There are 10 angles in the boat drawing. There are 10 angles in the boat drawing. 10 angles ಇದಾವೆ. ನೆಕ್ಸ್ಟ್, ಲೆಟ್ ಅಸ್ ಮೇಕ್. ಈಗ ನಾವು ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ ನೋಡ್ತಾ ಹೋಗೋಣ. ಮಾರ್ಕ್ ದ ಆಂಗಲ್ಸ್ ಇನ್ ದ ಫಾಲೋಯಿಂಗ್ ಪಿಕ್ಚರ್ಸ್. ಈ ಪಿಕ್ಚರ್ಸ್ಗಳಲ್ಲಿ ಎಲ್ಲೆಲ್ಲಿ ಆಂಗಲ್ ಬರುತ್ತೆ ಅಂತೇಳಿ ಮೊದಲೇ ನೋಡಿ. ಇಲ್ಲಿ ಬರುತ್ತೆ, ಈ ಕಡೆ ಬರುತ್ತೆ, ಹಿಂಗ್ ಬರುತ್ತೆ, ಹಿಂಗೂ ಕೂಡ ಬರುತ್ತೆ. ಇಲ್ಲಿ ಕೂಡ 3 ಆಂಗಲ್ಸ್ ಇಲ್ಲಿ ಬರುತ್ತೆ, ಇಲ್ಲಿ ಆಂಗಲ್ಸ್ ಬರುತ್ತೆ. ಮೊದಲು ಸ್ಟೂಡೆಂಟ್ಸ್ಗಳಿಗೆ ಆಂಗಲ್ಸ್ ಅನ್ನು ಎಲ್ಲಿ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನು ಗುರುತಿಸ್ತಕ್ಕಂಥದ್ದು ಮೈನ್ ಗೊತ್ತಾಗಬೇಕು. ಇಲ್ಲೊಂದು ಆಂಗಲ್ಸ್ ಬರುತ್ತೆ, ಇಲ್ಲಿ ಬರುತ್ತೆ, ಮತ್ತೆ ಈ ಕಡೆ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಬರುತ್ತೆ, ಬೇಕಾದ್ರೆ ನೋಡಿ ಇಲ್ಲೂ ಕೂಡ ಬರುತ್ತೆ, ಈ ಕಡೆನೂ ಬರುತ್ತೆ ಆಂಗಲ್ಸ್ಗಳು. ನೆಕ್ಸ್ಟ್, ವೇರ್ ಡು ಯು ಸಿ ಆಂಗಲ್ಸ್ ಇನ್ ದ ಕ್ಲಾಸ್ ರೂಮ್? ಗಿವ್ ಎ ಫ್ಯೂ ಎಕ್ಸಾಂಪಲ್ಸ್. ಒಂದಷ್ಟು ಎಕ್ಸಾಂಪಲ್ಸ್. ಏನಲ್ಲಿ ಬ್ಲಾಕ್ ಬೋರ್ಡ್ ಕಾರ್ನರ್ಸ್. ಬ್ಲಾಕ್ ಬೋರ್ಡ್ ಕಾರ್ನರ್ಸ್ ಅಲ್ಲಿ ಬರುತ್ತೆ. ಟೇಬಲ್ ಎಡ್ಜಸ್, ಡೋರ್ ಕಾರ್ನರ್ಸು. ನೋಡಿ, ರೈಟ್ ಆಂಗಲ್ಸ್, ಲಂಬ ಕೋನಗಳು. ಲಂಬ ಕೋನಗಳಿಗೆ ಸಂಬಂಧಪಟ್ಟಂತೆ ನಾವು ಒಂದು ಪೇಪರ್ ಅನ್ನು ಫೋಲ್ಡ್ ಮಾಡೋದ್ರ ಮೂಲಕ ನೋಡಿ ಇಲ್ಲಿ ಕ್ರಿಯೇಟ್ ಆಗಿದೆ. ನಾವು ಮಾಮೂಲಿ ಆಂಗಲ್ಸ್ ಗಳನ್ನ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಈ ತರ ಇದ್ದಾಗ ಈ ತರ ಒಂದು ಸಿಂಬಲ್ ಅಲ್ಲಿ ಗುರುತಿಸ್ತೀವಿ. ಅದೇ ರೈಟ್ ಆಂಗಲ್ ಅಂದ್ರೆ ಲಂಬ ಕೋನ ಆಗಿದ್ದಾಗ ಸಿಂಬಲ್ ಈ ರೀತಿ ಇರುತ್ತೆ. ನಾವು 2 ಟೈಮ್ಸ್ ಫೋಲ್ಡ್ ಮಾಡಿದಾಗ ನೋಡಿ, ಇಲ್ಲೊಂದು ರೈಟ್ ಆಂಗಲ್, ಇಲ್ಲೊಂದು ರೈಟ್ ಆಂಗಲ್, ಈ ಕಡೆ ಒಟ್ಟು 4 ರೈಟ್ ಆಂಗಲ್ ಕ್ರಿಯೇಟ್ ಆಗಿರ್ತವೆ. ರೈಟ್ ಆಂಗಲ್ಸ್ ಅಂಡ್ ಸರ್ಕಲ್ ದೆಮ್ ಇನ್ ದ ಡಾಟ್ ಗ್ರಿಡ್ ಗಿವನ್ ಬಿಲೋ. ಚೆಕ್ ಯೂಸಿಂಗ್ ಯುವರ್ ರೈಟ್ ಆಂಗಲ್ ಚೆಕ್ಕರ್. ನೀವು ಲಂಬ ಕೋನಗಳಿಂದ ಪರಿಗಣಿಸುವ ಕೋನಗಳನ್ನು ಗುರುತಿಸಿ ಮತ್ತು ಅವುಗಳಿಗೆ ಮುಂದೆ ನೀಡಿರುವ ಚುಕ್ಕಿ ಗ್ರಿಡ್ ನಲ್ಲಿ ವೃತ್ತ ಹಾಕಿ. ನೋಡಿ, ಇದ್ರಾಗೆ ನಾವು ರೈಟ್ ಆಂಗಲ್ಸ್ ಅಂತ ಯಾವ್ದನ್ನು ಕರಿತೀವಿ ನೋಡಿ, ಇದು ರೈಟ್ ಆಂಗಲ್ಸ್, ಇದು ರೈಟ್ ಆಂಗಲ್. ಅಷ್ಟೇ, ರೈಟ್ ಆಂಗಲ್. 2 ರೈಟ್ ಆಂಗಲ್ಗಳು ನಾವು ಕಾಣ್ತಾ ಇದ್ದೀವಿ. ಆಮೇಲೆ ಇದು ಕೂಡ ರೈಟ್ ಆಂಗಲ್ ಆಗುತ್ತೆ. ನೀವು ಟೆಕ್ಸ್ಟ್ ಬುಕ್ ಅನ್ನ ಸ್ವಲ್ಪ ರೊಟೇಟ್ ಮಾಡ್ಕೊಂಡು ನೋಡ್ರಿ, ಆಗ ಕರೆಕ್ಟ್ ಗೊತ್ತಾಗುತ್ತೆ. ಇದು ಕೂಡ ರೈಟ್ ಆಂಗಲ್ ಆಗುತ್ತೆ. ನಾವು ನೇರವಾಗಿ ನೋಡಿದ್ರೆ ಗೊತ್ತಾಗಲ್ಲ. ನೇರ ನೋಡಿದಾಗ ಇದೊಂದು ರೈಟ್ ಆಂಗಲ್ ಅನ್ಸುತ್ತೆ. ಇವು ಮತ್ತೆ ಇವು ನೋಡುವಾಗ ರೊಟೇಟ್ ಮಾಡ್ಕೊಳ್ಳಿ.